ನಮಸ್ಕಾರ ವೀಕ್ಷಕರು, ನೀವು ನೋಡ್ತಿದ್ರೆ ವಿ ಎ ಟಾಕ್ಸ್. ಈ ಥರ ವಿಷಯ ಬಂದೇನಪ್ಪ ಅಂದರೆ, ಸೊ ಬಿಗ್ ಬಾಸ್ ಕಡೆಯಿಂದ ಒಂದು ಬಿಗ್ ಆದ ಒಂದು ಪ್ರೊಮೋ ಬಿಟ್ಟಿದ್ದಾರೆ. ಸೊ ಪ್ರೊಮೋ ಬಗ್ಗೆ ನಮಗೆ ಪೂರ್ತಿಯಾಗಿ ವಿಡಿಯೋನ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಅಪ್ಡೇಟ್ನ ಕೊಡ್ತಾನೆ ಇರ್ತೀನಿ. ನೀವೆಲ್ಲ ವಿಡಿಯೋ ನೋಡ್ತೀರಾ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ಕೊತೀರಿ ವೀಕ್ಷಕರೇ. ದಯವಿಟ್ಟು ಸಪೋರ್ಟ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಅವ್ರು ಶೇರ್ ಮಾಡಿ, ಅವರು ಸಹ ಈ ಅಪ್ಡೇಟ್ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳ್ತೀರಿ. ಸೊ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ವೀಕ್ಷಕರೇ. ಸೊ ವೀಕ್ಷಕರೇ, ನೀವು ನಿನ್ನೆ ಎಪಿಸೋಡ್ನ ನೋಡಿರ್ಬೋದು. ಸೊ ನಿನ್ನೆ ಒಂದು ಅಪ್ಡೇಟ್ ಸಿಕ್ತು. ಸೊ ಎಲ್ಲರೂ ಮನೆಯವರು ಎಲ್ಲರೂ ಲೈಕ್ ನಾಮಿನೇಟ್ ಆಗಿದ್ದಾರೆ ಅಂತ ಅಪ್ಡೇಟ್ ಬಂದಿದೆ ವೀಕ್ಷಕರೇ. ಸೊ ಅದೇ ರೀತಿಯಾಗಿ ವೋಟಿಂಗ್ ಲೈನಪ್ಪು ಸಹ ಓಪನ್ ಆಗಿದೆ ಅಂತ ಅಪ್ಡೇಟ್ ಬಂದಿದೆ. ಸೊ ನಿಮ್ಮ ಪ್ರಕಾರ ಏನನ್ಸುತ್ತೆ? ನಿನ್ನೆ ಎಪಿಸೋಡ್ ನೋಡಿ ಯಾರು ಜಗಳ ಸಾಕೋದಾಗಿತ್ತು, ಯಾರು ಜಗಳ ಆಡಬಾರ್ದಾಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ವೀಕ್ಷಕರೇ. ನಿಮ್ಮ ಪ್ರಕಾರ ಏನನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಒಂದು ಈ ಪ್ರೊಮೋ ಮುಖಾಂತರ ಒಂದು ಬಿಗ್ ಆದ ಟ್ವಿಸ್ಟ್ ಸಿಗುತ್ತೆ ವೀಕ್ಷಕರೇ. ಸೊ ಏನು ಟ್ವಿಸ್ಟ್ ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಟಿಕೆಟ್ ಟು ಫಿನಾಲೆ ಲೈಕ್ ಮೊದಲನೇದಾಗಿ ಆಯ್ಕೆ ಆಗಿದ್ರು ಧನುಷ್ ಅವರು ಕ್ಯಾಪ್ಟನ್ ಆಗಿ, ವರದ ಕ್ಯಾಪ್ಟನ್ ಆಗಿ ಅವರು ಫಿನಾಲೆಗೆ ಟಾಪ್ 5ಗೆ ಆಯ್ಕೆ ಆಗಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಸೊ ವೀಕ್ಷಕರೇ, ಅದೇ ರೀತಿಯಾಗಿ ಲೈಕ್ ಇವಾಗ ಧ್ರುವಂತ್ ಅವ್ರಿಗೆ ಒಂದು ಚಾನ್ಸ್ನ ಕೊಟ್ಟಿದ್ದಾರೆ ಬಿಗ್ ಬಾಸ್ ಅವರು ಅಂತ ಹೇಳ್ಬೋದು. ಸೊ ಈಗ ಹೇಗೆ ಕೊಟ್ಟರು ಅಂತ ನಮಗಿನ್ನೂ ಗೊತ್ತಾಗಿಲ್ಲ, ಬಟ್ ಇವ್ರಿಗೆ ಒಂದು ಚಾನ್ಸ್ ಕೊಟ್ಟಿದ್ದಾರೆ. ಸೊ ಇವರು ಲೈಕ್ ಒಬ್ಬರು ಕಂಟೆಸ್ಟೆಂಟ್ನ ಅಪೋಸಿಟ್ನ ಚೂಸ್ ಮಾಡ್ಕೊಂಡು ಇವರು ಗೇಮ್ನ ಗೆಲ್ಲಬೇಕು ವೀಕ್ಷಕರೇ. ಸೊ ಇವ್ರಿಗೆ ಚಾಯ್ಸ್ ಕೊಟ್ಟಿದ್ದಾರೆ ಅಂದರೆ ಏನೋ ಸ್ವಲ್ಪ ಡಿಫ್ರೆಂಟಾಗಿರ್ಬೋದು ಟಾಸ್ಕು ಅಂತ ಅನ್ಕೋತೀವಿ. ಸೊ ಅದೇ ರೀತಿಯಾಗಿ ಇವ್ರಿಗೆ ಲೈಕ್ ಆಪ್ಷನ್ನ ಕೊಟ್ಟಿದ್ದಾರೆ. ನಿಮಗೆ ಯಾರು ಬೇಕು ಅವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಆಪ್ಷನ್ನ ಕೊಟ್ಟಿದ್ದಾರೆ. ಅದೇ ಸೆಲೆಕ್ಟ್ ಮಾಡ್ಕೊಂಡ್ರಿ ಆಪ್ಷನ್ನ ಕೊಟ್ಟಿದ್ದಾರೆ. ಅದಾದ ನಂತರ ಲೈಕ್ ಈ ಟಾಸ್ಕ್ನ ಗೆದ್ದವರು ಲೈಕ್ ನಾಮಿನೇಷನಿಂದ ಸೇಫ್ ಆಗ್ತಾರೆ ಹಾಗೂ ಟಾಪ್ 6ಗೆ ಎಂಟ್ರಿ ಆಗ್ತಾರೆ ಅಂತ ಬಿಗ್ ಬಾಸ್ ಅವರು ಹೇಳ್ತಾರೆ. ಸೊ ಅದೇ ರೀತಿಯಾಗಿ ಇಬ್ಬರು ಕಂಟೆಸ್ಟೆಂಟ್ ಏನಿರ್ತಾರೆ ಅವರು ತುಂಬ ಚೆನ್ನಾಗಿ ಆಡ್ತಾರೆ ವೀಕ್ಷಕರೇ. ಸೊ ಧ್ರುವಂತ್ ಅವರು ಯಾರನ್ನ ಆಯ್ಕೆ ಮಾಡ್ಕೋತಾರೆ ಅಂದರೆ ಅದು ಗಿಲ್ಲಿ ಅವ್ರನ್ನ ಆಯ್ಕೆ ಮಾಡ್ಕೋತಾರೆ ವೀಕ್ಷಕರೇ. ಸೊ ವೀಕ್ಷಕರು ಏನೆಲ್ಲ ರೀಸನ್ ಕೊಡ್ತಾರೆ ಅಂತ ನೋಡ್ಕೊಬರೋಣ ಬನ್ನಿ. ಸೊ ಏನಪ್ಪ ರೀಸನ್ ಕೊಡ್ತಾರೆ ಅಂದರೆ, ಧ್ರುವಂತ್ ಅವರು ಗಿಲ್ಲಿ ಅವರು ಯಾವುದೇ ರೀತಿಯಾದ ಕರೆಕ್ಟ್ ಡಿಸಿಷನ್ ತಗೊಳ್ಳಲ್ಲ. ಅವರು ಟಾಸ್ಕಲ್ಲಿ ಏನೂ ಆಡೋಕ್ಕೆ ಬರಲ್ಲ ಅವ್ರಿಗೆ. ಲೈಕ್ ಬರೀ ಅವರು ಕಾಮಿಡಿ ಮಾಡ್ಕೊಂಡಿರ್ತಾರೆ ಮನೇಲಿ ಅಂತ ರೀಸನ್ ಕೊಡ್ತಾರೆ. ಅದಾದ ನಂತರ ಗಿಲ್ಲಿ ಅವರ ಕಾಂಟ್ರಿಬ್ಯೂಷನ್ ಏನಿದೆ ಅದು ಅವ್ರಿಗೆ ಕಾಣಿಸ್ತಾ ಇಲ್ವಂತೆ ವೀಕ್ಷಕರೇ. ಸೊ ಇನ್ನೇನು ಕಾಣಿಸ್ಬೇಕು ಅಂತ ಇವ್ರಿಗೆ ಕಮೆಂಟ್ ಮಾಡಿ. ಸೊ ಧ್ರುವಂತ್ ಅವ್ರ ಪ್ರಕಾರ ಈ ಥರ ಹೇಳ್ತಾ ಇದ್ದಾರೆ. ನಿಮ್ಮ ಪ್ರಕಾರ ಏನನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಸೊ ಇಲ್ಲಿ ಇವ್ರು ಮಾಡಿ ಒಂದು ಡಿಸಿಷನಿಂದ ಗಿಲ್ಲಿ ಅವ್ರಿಗೆ ಪಾಪ ತುಂಬ ಲಾಸ್ ಆಗುತ್ತೆ ಅಂತ ಹೇಳ್ಬೋದು. ಅದೇನು ಲಾಸು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಮುಂದಿನ ಲೈಕ್ ಈ ವಿಡಿಯೋ ಎಂಡಲ್ಲಿ. ಇವರು ಎಲ್ಲ ತಪ್ಪಿಸ್ಕೊಂಡೇ ಓಡಾಡಿರೋಂತೆ ಗಿಲ್ಲಿಯವರು. ಅದೇನು ತಪ್ಪಿಸ್ಕೊ ಓಡಾಡಿದ್ರು, ನಾಮಿನೇಷನ್ ಎಲ್ಲ ಸರಿ ಇವ್ರನ್ನ ನಾಮಿನೇಟ್ ಮಾಡಿದರು. ಸೊ ಇವಾಗ ನಾಮಿನೇಷನ್ಗೆ ಹೋಗಿ ಒಂದ್ಸಲಿನೂ ಅವರು ಬಾಟಮ್ಗೆ ಹೋಗಿಲ್ಲ. ಅದು ಯಾವ ಥರ ಕಾಂಟ್ರಿಬ್ಯೂಟ್ ಮಾಡಬೇಕೋ ಮನೆ ಒಳಗಡೆ ಅಂತೂ ಗೊತ್ತಾಗ್ತಿಲ್ಲ. ಸೊ ನೋಡೋಣ ಲೈಕ್ ಏನಾಗುತ್ತೆ ಅಂತ. ಸೊ ಈ ಟಾಸ್ಕು ಲೈಕ್ ತುಂಬ ಚೆನ್ನಾಗಿ ಆಡ್ತಾರೆ ಇಬ್ಬರ ಕಂಟೆಸ್ಟೆಂಟು. ಪ್ರೊಮೋದಲ್ಲಿ ತೋರಿಸಿರೋ ಪ್ರಕಾರ ಗಿಲ್ಲಿ ಅವರು ಈ ಟಾಸ್ಕ್ನ ಗೆದ್ರು ಅಂತ ಎಲ್ಲರೂ ಅಂದ್ಕೊಂಡಿರ್ತಾರೆ ವೀಕ್ಷಕರೇ. ಆದರೆ ಇಲ್ಲೇ ಒಂದು ಬಿಗ್ ಆದ ಟ್ವಿಸ್ಟ್ ಕೊಡ್ತಾರೆ ವೀಕ್ಷಕರೇ. ಏನು ಆ ಟ್ವಿಸ್ಟು ಅಂತ ತಿಳಿಸ್ಕೊಡ್ತೀನಿ, ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ ಏನಪ್ಪ ಆಗುತ್ತೆ ಅಂದರೆ ಲೈಕ್ ಈ ಟಾಸ್ಕ್ ಉದ್ದೇಶ ಏನಂದರೆ, ಒಂದು ಬಾಲ್ ಏನಿರುತ್ತೆ ಆ ಬಾಲ್ನ ಲೈಕ್ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಕ್ಯಾಚ್ ಹಿಡಿತಾ ಇದೆ ನೋಡಿ, ಅದರೊಳಗಡೆ ಅದೊಂದು ಜಾರ ಬಂಡೆ ಇದೆಯಲ್ಲ ಅದರೊಳಗಡೆ ಹಾಕಬೇಕು. ಅಲ್ಲಿಂದ ಬಾಲ್ ಬಂದಾಗ ಇವರು ಕ್ಯಾಚ್ ಇಟ್ಕೋಗಿ ಅಲ್ಲಿ ನಿಂತ್ಕೊಬಿಟ್ಟು ಆ ಸ್ಟಿಕ್ಕರ್ ಏನಿದೆ ಅಲ್ಲಿ ಅಂಟಿಸ್ಬೇಕು ವೀಕ್ಷಕರೇ. ಸೊ ಅದೇ ರೀತಿಯಾಗಿ ಈ ಟಾಸ್ಕ್ನ ಲೈಕ್ ಜಾಸ್ತಿ ಚೆನ್ನಾಗಿ ಆಡೋದು ಅಂದರೆ ನೋಡ್ತಾ ಇರ್ಬೋದು, ಇಲ್ಲಿ ಗಿಲ್ಲಿಯವರು ಚೆನ್ನಾಗಿ ಆಡ್ತಾ ಇರ್ತಾರೆ. ಬಟ್ ಒಂದು ಟ್ವಿಸ್ಟ್ನ ಕೊಡ್ತಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಸೊ ಏನಪ್ಪ ಟ್ವಿಸ್ಟು ಅಂದರೆ, ಈ ಟಾಸ್ಕ್ನ ಗೆದ್ದವರು ವೀಕ್ಷಕರೇ ಯಾರಪ್ಪ ಅಂದರೆ ಅದು ಧ್ರುವಂತ್ ಅವರು ವೀಕ್ಷಕರೇ. ಸೊ ಇದ್ರಲ್ಲಿ ಹೇಳೋಕ್ಕೆ ತುಂಬ ಬೇಜಾರಾಗುತ್ತೆ. ಏನಕ್ಕಪ್ಪ ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಗಿಲ್ಲಿಯವರು ಚೆನ್ನಾಗಿ ಆಡ್ತಾಯಿದ್ದಾರೆ. ಬಟ್ ಆದರೂ ಗೆಲ್ಲೋದು ಲೈಕ್ ಈ ಟಾಸ್ಕ್ನ ಧ್ರುವಂತ್ ಅವರು ವೀಕ್ಷಕರೇ. ಸೊ ಗಿಲ್ಲಿಯವರು ಲೈಕ್ ಈ ಟಾಸ್ಕ್ನಿಂದ ಸೋಲ್ತಿ ಲೈಕ್ ಅವರು ಟಾಪ್ 6ಇಂದ ಹೊರಗಡೆ ಉಳಿದಿದ್ದಾರೆ ಹಾಗೂ ಇವರ ಮನೆಯಿಂದ ಹೊರಗಡೆ ಹೋಗೋಕ್ಕೆ ನಾಮಿನೇಟ್ ಆಗಿದ್ದಾರೆ ವೀಕ್ಷಕರೇ. ನಿಮ್ಮ ಪ್ರಕಾರ ಏನಿಸುತ್ತೆ ಅಂತ ಕಮೆಂಟ್ ಮಾಡಿ. ಒಂದು ಡಿಸಿಷನ್ನಿಂದ ಲೈಕ್ ಗಿಲ್ಲಿಯವರು ಪಪ್ಗೆ ಸ್ವಲ್ಪ ಲಾಸ್ ಆಯಿತು ಅಂತ ಹೇಳ್ಬೋದು ವೀಕ್ಷಕರೇ. ಸೊ ಬಟ್ ಇನ್ನೂ ಕನ್ಫರ್ಮ್ ಆಗಿಲ್ಲ ಗಿಲ್ಲಿಯವರೇ ಗೆದ್ದಿರೋದು ಅಂತ, ಲೈಕ್ ಗಿಲ್ಲಿಯವರೇ ಸೋತಿರೋದು ಅಂತ. ಬಟ್ ಏನೋ ಒಂದು ಸ್ವಲ್ಪ 90% ನ್ಯೂಸ್ ಇದೆ ಲೈಕ್ ಧ್ರುವಂತ್ ಅವರೇ ಗೆದ್ದಿರೋದು ವೀಕ್ಷಕರೇ. ಲೈವಲ್ಲೂ ನಾವು ನೋಡ್ದಂಗೆ ಲೈಕ್ ಅಲ್ಲಿ ಟಿ ವಿಲಿ ಏನು ಡಿಸ್ಪ್ಲೇ ಮಾಡಿರ್ತಾರೆ ಅಲ್ಲಿ ಗಿಲ್ಲಿ ಅವರ ಫೇಸಲ್ಲಿ ಇಂಟು ಮಾರ್ಕ್ನ ಹಾಕಿದ್ರು, ಅಂದರೆ ರೆಡ್ ಮಾರ್ಕ್ನ ಹಾಕಿದ್ರು, ಅಲ್ಲಿ ಗೊತ್ತಾಗುತ್ತೆ. ಸೊ ಅವರು ಹೊರಗಡೆ ಉಳಿದಿದ್ದಾರೆ ಅಂತ ವೀಕ್ಷಕರೇ. ಸೊ ಅದೇ ರೀತಿಯಾಗಿ ಪಾಪ ಗಿಲ್ಲಿ ಅವರು ಈ ವಾರ ಟಾಪ್ 6 ಏನು ಫಿನಾಲೆ ಟಿಕೆಟ್ ಫಿನಾಲೆಯಿಂದ ಹೊರಗಡೆ ಉಳಿದಿದ್ದಾರೆ. ಇವರ ನಾಮಿನೇಟ್ ಆಗೋಕ್ಕೆ ಹೊರಗಡೆ ಹೋಗಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ. ನಿಮ್ಮ ಪ್ರಕಾರ ಏನನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಯಾಕಂದರೆ ತುಂಬ ಸಪೋರ್ಟ್ ಸಿಗ್ತಾಯಿತ್ತು ಅವ್ರಿಗೆ. ಬಟ್ ಇದೊಂದು ಟಾಸ್ಕ್ನಿಂದ ಅವರು ಸೋಲ್ಬೇಕಾಗಿತ್ತು. ಸೊ ಸೋತ ನಂತರ ಅವರು ಲೈಕ್
ಬೇಜಾರಾಗುತ್ತೆ ವೀಕ್ಷಕರು ಹೇಳೋಕ್ಕೂ. ಟಾಪ್ 6ಇಂದ ಹೊರಗಡೆ ಉಳಿದಿದ್ದಾರೆ. ಬಟ್ ಇವ್ರಿಗೆ ಸಪೋರ್ಟ್ ಮಾಡಬೇಕಂದ್ರೆ ನೀವು ಈ ವಾರ ಫುಲ್ಲು ಕ್ರೇಜಿಯಾಗಿ ವೋಟ್ ಮಾಡಬೇಕು ವೀಕ್ಷಕರೇ. ಸೊ ಯಾರೆಲ್ಲ ವೋಟ್ ಮಾಡಿಲ್ಲ ಹೋಗಿ ಫುಲ್ ವೋಟ್ ಮಾಡಿ ವೀಕ್ಷಕರೇ. ನಿಮ್ಮ ಫ್ರೆಂಡ್ಸ್ಗವ್ರು ಎಲ್ಲರಿಗೂ ಹೇಳಿ ಇವ್ರಿಗೆ ಹಿಸ್ಟ್ರಿ ಕ್ರಿಯೇಟ್ ಮಾಡಬೇಕು ಈ ಸಲ, ಆ ಥರ ವೋಟ್ ಮಾಡಿಸಿ ವೀಕ್ಷಕರೇ. ಸೊ ನೀವೇನಾದ್ರು ಫ್ಯಾನ್ಸ್ ಆಗಿದೆ ಸೊ ವೋಟ್ ಮಾಡಿಸಿ, ಎಷ್ಟು ವೋಟ್ ಮಾಡಿಸ್ಬೇಕು ಅಷ್ಟು ವೋಟ್ ಮಾಡಿಸಿ. ಆಗ ಬಿಗ್ ಬಾಸ್ ಅವರೇ ತಲೆ ಕೆಟ್ಟಿ ಇವ್ರನ್ನ ಟಿಕೆಟ್ ಟು ಫಿನಾಲೆಯಿಂದ ಡೈರೆಕ್ಟ್ ಕಳಿಸ್ತಾರೆ ನೋಡಿ, ವಿನ್ನರ್ನು ಮಾಡ್ತಾರೆ ವೀಕ್ಷಕರೇ. ಸೊ ಆ ಥರ ವೋಟ್ ಮಾಡಿ ಎಲ್ಲರೂ ಸೇರ್ಕೊಂಡು. ಸೊ ನಾನು ಸಹ ವೋಟ್ ಹಾಕ್ತೀನಿ, ನೀವು ಸಹ ವೋಟ್ ಹಾಕಿ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ಗೆ. ನನ್ನ ಫೇವ್ರೇಟ್ ಕಂಟೆಸ್ಟೆಂಟ್ ಅಂದು ಗಿಲ್ಲಿ ಗೈಸ್. ಸೊ ಗಿಲ್ಲಿ ಅವ್ರಿಗೆ ವೋಟ್ ಹಾಕ್ತೀನಿ ನಾನು. ನೀವು ಯಾರಿಗೆ ವೋಟ್ ಹಾಕ್ತೀರಾ ಅಂತ ಕಮೆಂಟ್ ಮಾಡಿ. ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರೇ ಆಗಿದ್ರೂ ಸಹ ಕಮೆಂಟ್ ಮಾಡಿ. ವೋಟ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ ವೀಕ್ಷಕರೇ ಬೇರೆ ಅಕೌಂಟಿಂದ. ಸೊ ಎಷ್ಟು ಜಾಸ್ತಿ ವೋಟ್ ಬಂದಿರುತ್ತೆ ಅವ್ರಿಗೆ ಹಾಕ್ತೀನಿ ವೀಕ್ಷಕರೇ. ಇನ್ನು ಈ ವಿಡಿಯೋ ಇಷ್ಟ ಆದಲ್ಲಿ ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಲೈವ್ ಅಪ್ಡೇಟ್ಗಳನ್ನ ತಿಳಿಸ್ಕೊಡ್ತಾನೆ ಇರ್ತೀನಿ. ನೀವೆಲ್ಲ ವಿಡಿಯೋ ನೋಡ್ತೀರಾ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಅಪ್ಡೇಟ್ನ ಕೊಡ್ತಾನೆ ಇರ್ತೀನಿ. ಸೊ ಕೊನೆಯದಾಗಿ ವೀಕ್ಷಕರೇ, ಧ್ರುವಂತ್ ಅವರು ಗೆದ್ದಿದ್ದಾರೆ ಅಂತ ಅಪ್ಡೇಟ್ ಬಂದಿದೆ, ಬಟ್ ಇನ್ನೂ ಕನ್ಫರ್ಮ್ ಆಗಿಲ್ಲ. ನೋಡೋಣ ಇವತ್ತಿನ ಎಪಿಸೋಡ್ ಏನಾಗುತ್ತೆ ಅಂತ ವೀಕ್ಷಕರೇ.